ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್. ಫ್ರೆಂಡ್ಸ್, ಕೆ ವತಿಯಿಂದ ನಾಳೆಗೆ ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಈ ಮೂಕ್ ರಿಸಲ್ಟ್ ಈಸ್ ನಾಟ್ ಅ ಫೈನಲ್ ರಿಸಲ್ಟ್. ಅದು ನಿಮಗೆ ಒಂಥರ ಡೆಮೋ ಥರ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಏನಾದರೂ ಬದಲಾವಣೆ ಮಾಡ್ಕೋಬೇಕಿತ್ತು, ಒಂದು ರೇಂಜ್ ಅಂತ ಗೊತ್ತಾಗುತ್ತೆ. ನಾನು ಈಗ ಒಂದಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಆ ರೇಂಜಲ್ಲಿ ನನಗೆ ಸೀಟ್ ಸಿಗುತ್ತೋ ಅಥವಾ ಸಿಗಲಿಲ್ಲ ಅಂತಂದರೆ ಕಾಲೇಜ್ಗಳನ್ನು ಸೇರಿಸಬೇಕಾಗತ್ತೆ. ಸಿಕ್ಕರೆ ಸಂತೋಷ, ಇದರಲ್ಲಿ ಸಿಗುತ್ತೆ ಅಂತ ನಾವು ಎಕ್ಸೆಪ್ಟೇಷನ್ ಮಾಡ್ಬೋದು. ಈ ಒಂದು ಅನಲೈಸಸ್ ಮಾಡಲಿಕ್ಕೆ ಮೂಕ್ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ. ಈ ಮೂಕ್ ರಿಸಲ್ಟ್ ಕ್ಕಿಂತ ಮೊದಲು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ಗಳಿದ್ದಾವೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೆ ಇದವರು ಕೂಡ ಒಂದಷ್ಟು ಮಾಧ್ಯಮಗಳಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅದು ನನಗೆ ಮಾಧ್ಯಮ ಪ್ರಕಟಣೆಯಲ್ಲಿ ಆಗಿರುವಂತಹ ಒಂದು ಡಾಟಾವನ್ನು ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನಮ್ಮ BPT ಇರ್ಬೋದು, BS ನರ್ಸಿಂಗ್ ಇರ್ಬೋದು, ಆಮೇಲೆ LLL ಸೈನ್ಸ್ಗಳದ್ದು, ಫಾರ್ಮಸಿ ಇರ್ಬೋದು, ಇಂಜಿನಿಯರಿಂಗ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಒಂದ್ಸಲ ಇದು ನಮಗೆ ಎಷ್ಟು ಸೀಟು ಇದ್ದಾವೆ, ಯಾಕಂದರೆ ಇಲ್ಲಿ ನೋಡಿ, ನಾವು ಸೀಟು ಕೂಡ ತುಂಬ ಇಂಪಾರ್ಟೆಂಟು. ನಂಬರ್ ಆಫ್ ಸ್ಟೂಡೆಂಟ್ಗಳು ಜಾಸ್ತಿ ಇದ್ದು ಸೀಟುಗಳು ಕಡಿಮೆ ಇದ್ದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟ್ ಸಿಗೋದಿಲ್ಲ. ಫ್ರೆಂಡ್ಸ್, ಇದಲ್ಲಿ ನೋಡ್ತಾ ಇದ್ದೀರಿ, ಇದು ಪತ್ರಿಕಾ ಪ್ರಕಟಣೆ. ಇದರಲ್ಲಿ ಕೊಟ್ಟಿರುವುದು ಏನಂತಂದರೆ ಸೀಟ್ಗಳು ಎಷ್ಟಿದ್ದಾವೆ ಅಂತೇಳಿ. ಸೊ ಅಷ್ಟು ಸೀಟುಗಳ ವಿವರಗಳನ್ನು ಕೊಟ್ಟಿದ್ದಾರೆ, ಒಟ್ಟು ಕೋರ್ಸ್ಗಳು ಮತ್ತು ಒಟ್ಟು ಸೀಟುಗಳ ಒಂದು ವಿವರಗಳನ್ನು ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ನೋಡಿರಿ, 81,044 ಟೋಟಲ್ ಸೀಟ್ಗಳು ಇರುವಂಥದ್ದು ಗೌರ್ಮೆಂಟ್ ಅಂಡರ್ ಒಳಗಡೆ. ವೆಟ್ರಿನರಿ 366 ಮತ್ತು ಅಗ್ರಿಕಲ್ಚರ್ದು 3,915. ಅದೇ ರೀತಿಯಾಗಿ BPTಗೆ ನೋಡಿರಿ 2,062 ಮಾತ್ರ ಇರುವಂಥದ್ದು. BPTಗೆ 2,062. BS ನರ್ಸಿಂಗ್ 35,362 ಸೀಟುಗಳು ಇರುವಂಥದ್ದು. ಅಲೈಡ್ ಹೆಲ್ತ್ ಕೇರ್ BP ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕೇರ್ ಸೇರಿಸ್ಕೊಂಡು 7,404 ಸೀಟುಗಳು. ಇಷ್ಟರ ಒಳಗಡೆ ಸೀಟ್ ಹಂಚಿಕೆ ಮಾಡಬೇಕು ನೋಡಿ. BS ನರ್ಸಿಂಗ್ 35,000, ಬಟ್ ಹೋದ ವರ್ಷ 13,000 ಸೀಟ್ ಹಾಗೆ ಇದ್ದು. 13,000 ಸೀಟುಗಳು ಯಾರು ತೊಗೊಳಕ್ಕೆ ಹೋಗಲಿಲ್ಲ BS ನರ್ಸಿಂಗಿಗೆ. ಅದೇ ರೀತಿಯಾಗಿ ಅಲೈಡ್ ಹೆಲ್ತ್ ಸೈನ್ಸು ಕೂಡ ಹಾಗೆ. ಹೋದ ವರ್ಷ ಅರೌಂಡ್ ಆಲ್ಮೋಸ್ಟ್ ಮೇಲ್ಗಡೆದು 400 ಮಾತ್ರ ಹೋಗಿದ್ದು ಅಷ್ಟೇ. 7,000 ಹಾಗೆ ಸೀಟ್ ಖಾಲಿ ಉಳ್ಕೊಂಡು ನೋಡಿದ್ದೀನಿ. ಆಮೇಲೆ BPTಗೆ ಫುಲ್ ಇದೆ ಹೋದ ವರ್ಷದಿಂದ. BPT ಹೋದ ವರ್ಷ ಫುಲ್ ಆಗಿದೆ. ಬಟ್ ಈ ವರ್ಷ ಏನಾಗುತ್ತೆ ನೋಡಬೇಕು. ಹೋದ ವರ್ಷ ಏನು ಉಳಿದಿಲ್ಲ BPTಗೆ. ಬಟ್ 2,062 ಸೀಟುಗಳಿದ್ದಾವೆ. ಇದರಲ್ಲೇ ಅವರು ಸೀಟುಗಳನ್ನು ಹಂಚಿಕೆ ಮಾಡಬೇಕು. ಇದರಲ್ಲೇ ಅವರಿಗೆ ನಿಮಗೆ ಅಲಾಟ್ಮೆಂಟ್ ಮಾಡಬೇಕಾಗತ್ತೆ. ಫಸ್ಟ್ ರೌಂಡ್ ಇರಲಿ, ಸೆಕೆಂಡ್ ರೌಂಡ್ ಇರಲಿ, ಥರ್ಡ್ ರೌಂಡ್ ಇರಲಿ, ಜಾಸ್ತಿ ಆಗೋದಿಲ್ಲ. ಇಷ್ಟೇ ಫಿಕ್ಸ್ ಇರ್ತವೆ.